ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಶ್ರೀಮತಿ ಅರ್ಪಣಾ ಮೋಹನ್ ಕುಮಾರ್, ಗಣಿತ ಶಿಕ್ಷಕಿ. 2026-27 ಸಾಲಿನಲ್ಲಿ 8ನೇ ತರಗತಿಗೆ ಸಂಬಂಧಿಸಿದಂತೆ ಗಣಿತ ಪುಸ್ತಕ ಪರಿಷ್ಕರಣೆ ಆಗಿದೆ ಅಂತ ಕೇಳ್ಪಟ್ವಿ. ಸೊ ಆ ಒಂದು ಪುಸ್ತಕವನ್ನು ನೋಡಬೇಕು ಅಂತಕ್ಕಂಥ ಕ್ಯೂರಿಯಾಸಿಟಿ ನನಗೂ ತುಂಬ ಇತ್ತು. ಹಾಗೆ ನಿಮಗೂ ಕೂಡ ಅಂಥ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ಅಂದ್ಕೊಳ್ತೀನಿ. ನನಗೆ ಈಗ ಒಂದೇ ಒಂದು ಪುಸ್ತಕ ಲಭ್ಯ ಆಗಿದೆ, ಸದ್ಯ ಸಿಕ್ಕಿದೆ ನನಗೆ. ಆ ಪುಸ್ತಕ ಹೇಗಿದೆ, ಈ ವರ್ಷ ಏನು ಹೊಸ ಬದಲಾವಣೆ ತಂದಿದ್ದಾರೆ, ಆಮೇಲೆ ಆ ಬದಲಾವಣೆಯನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ನೋಡ್ತಾ ಹೋಗೋಣ. ಬನ್ನಿ, 8ನೇ ತರಗತಿ ಗಣಿತ ಪುಸ್ತಕವನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. 8ನೇ ತರಗತಿ ಗಣಿತ ಪುಸ್ತಕದ ಮುಖಪುಟ ಹೀಗಿದೆ ನೋಡಿ. ಮೊದಲೆಲ್ಲ ಅವಾಗೊಂಥರ ವಿಭಿನ್ನವಾಗಿರ್ತಾ ಇತ್ತು, ಈ ಸರಿನೂ ವಿಭಿನ್ನವಾಗಿದೆ. ಸೊ ಇದರಲ್ಲಿ ನಾವು ಗಾಂಧೀಜಿ ಭಾವಚಿತ್ರ ನೋಡ್ತಾ ಇದ್ದೀವಿ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ್ದು ಒಂದು ಎಂಬ್ಲಮ್ ನೋಡ್ತಾ ಇದ್ದೀವಿ. 8ನೇ ತರಗತಿ ಭಾಗ 1. ಈ ವರ್ಷ ವಿಶೇಷವಾಗಿ ಏನು ಕೊಟ್ಟಿದ್ದಾರೆ ಅಂದರೆ, ಗಣಿತ ಪುಸ್ತಕದ ಮುಖಪುಟದಲ್ಲಿ ಸಂಖ್ಯೆಗಳ ಬಗ್ಗೆ ಪರಿಚಯ ಮಾಡಿದ್ದಾರೆ. ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ಬಟ್ ಅದನ್ನು ನಾನು ಹಾಗೆ ನೋಡಿ ತಿಳ್ಕೊಂಡಂಗೆ ಇದು ಕನ್ನಡದಲ್ಲಿ ಬರ್ತಕ್ಕಂಥ ಅಂಕಿಗಳ ಥರ ಇದೆ. ಇದು ಬಂತ ಅಂದರೆ ಇದು ಒಂದು ಯಾವುದೋ ಒಂದು ಭಾಷೆಯ ಅಂಕಿಗಳು ಅಂತ ನನ್ನ ಅನಿಸಿಕೆ. ಇದು ರೋಮನ್ ಅಂಕಿಗಳು, ಇದು ಈಜಿಪ್ಟ್ ಅಂಕಿಗಳ ಥರ ಅಂದ್ಕೊತೀನಿ. ಇದು ನೋಡಿ, ಇಲ್ಲಿ ಮೇಲೆ ಇಲ್ಲೊಂದು ಸ್ವಲ್ಪ ಚೈನೀಸ್ದು ಏನೋ ಒಂದು ಅಕ್ಷರಗಳು ಕಾಣಿಸ್ತಾ ಇದೆ. ಹಾಗಾಗಿ ಇದು ಚೈನೀಸ್ ಭಾಷೆ ಒಳಗೆ ಅಂಕಿಗಳಿರಬಹುದು ಅಂತ ನನ್ನ ಅನಿಸಿಕೆ. ಇದನ್ನು ನಾನು ಹೀಗೆ ಯಾರನ್ನೋ ಕೇಳ್ಪಟ್ಟಾಗ ಇದು ಸುಮೇರು ಭಾಷೆ ಅಂತ ಹೇಳಿದ್ರು, ಬಟ್ ನನಗೂ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ನೋಡಿದ ತಕ್ಷಣ ನನಗೆ ಇದು ಮುಖಪುಟದಲ್ಲಿ ಅಂಕಿಗಳನ್ನು ಮುದ್ರಣ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಬಟ್ ಯಾವ್ಯಾವುದು ಭಾಷೆದು ಅನ್ನೋದು ಗೊತ್ತಿಲ್ಲ. ಇದು ಪ್ಯೂರ್ಲಿ ರೋಮನ್ ಭಾಷೆ, ಇದು ರೋಮನ್ ಸಂಖ್ಯೆಗಳು, ಇದು ಮಾತ್ರ ನೀಟಾಗಿ ಗೊತ್ತಾಯಿತು. ಇದು ಕನ್ನಡ ಅಂಕಿಗಳ ಥರ ಇದೆ, ಬಟ್ ಇಲ್ಲಿ ಒಂದು ಬೇರೆ ಥರ ಇದೆ. ಹಂಗಂತ ಇದು ಕನ್ನಡನ ಅಥವಾ ಹಳೆಗನ್ನಡನ ಇರ್ಬೋದೇನೋ ಅಂದ್ಕೊತೀನಿ ನಾನು. ಒಟ್ಟಾರೆ ಮುಖಪುಟ ಈ ಥರ ಇದೆ. ಸೊ ಈಗ ಇದನ್ನು ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ, ಕರ್ನಾಟಕ ಪಠ್ಯಪುಸ್ತಕ ಸಂಘ ರಿಜಿಸ್ಟರ್ ಆಗಿರ್ತಕ್ಕಂಥವ್ರು ಇದನ್ನು ಬುಕ್ನ ಪ್ರಿಂಟ್ ಮಾಡಿಸಿದ್ದಾರೆ. ಹಾಗೆ ಮುಂದಕ್ಕೆ ಹೋದರೆ ನೋಡಿ, ಈ ಥರ ಎಲ್ಲ ಇದೆ. ಇದು ಎಲ್ಲ ಇತ್ತು. ಈ ಪುಸ್ತಕದ ಬಗ್ಗೆ ಎಲ್ಲ ಹೇಳಿದ್ದಾರೆ, ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ. ಯಾಕಂದರೆ ಇದು NCERT ಇದಾಗಿರೋದ್ರಿಂದ ಇದನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈ ವರ್ಷ ಹೊಸದಾಗಿ 8ನೇ ತರಗತಿ ಗಣಿತ ಪುಸ್ತಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಸೂಚನೆ ಶಿಕ್ಷಕರಿಗೂ ಕೊಟ್ಟಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೂ ಕೊಟ್ಟಿದ್ದಾರೆ. ಸೊ ಅದೇನು ಸೂಚನೆಯನ್ನು ಅವ್ರು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ನೋಡ್ತಾ ಹೋಗೋಣ. ಆ ಸೂಚನೆಯನ್ನು ನೋಡಿಕೊಂಡ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದಾಗ ಯಾವುದೇ ಗಣಿತ ಶಿಕ್ಷಕರಿಗಾಗಿರಬಹುದು ಅಥವಾ 8ನೇ ತರಗತಿ ಗಣಿತ ಕಲಿತಾ ಇರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗೂ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಆ ಸೂಚನೆಗಳನ್ನು ನೋಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಪುಸ್ತಕವನ್ನು ನಾವು ಓಪನ್ ಮಾಡಿದ್ರೆ ಆ ಒಂದು ಪಠ್ಯ ಪುಸ್ತಕದ ಒಳಗೆ ಕೆಲವೊಂದು ಹೊಸ ಹೊಸ ಸಿಂಬಲ್ಗಳನ್ನು ಕೊಟ್ಟಿದ್ದಾರೆ. ಅವರು ಅದರಲ್ಲಿ ಯಾವ ಥರ ಸಿಂಬಲ್ಗಳು ಅಂತ ಅಂತೀರಾ? ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿ ಈ ಥರ ನಾವೊಂದು ಪದ್ಯ ಹೇಳ್ತಾ ಇದ್ವಿ. ಅದನ್ನು ರಾಗಬದ್ಧವಾಗಿ ಆಡ್ತಾ ಇದ್ವಿ ಕೂಡ ನಾವು ಚಿಕ್ಕವರಿದ್ದಾಗ, ನಮಗದು ಪದ್ಯ ಇದ್ದಾಗ. ಸೊ ಅಲ್ಲಿ ಶುಭ ನುಡಿತಕ್ಕಂಥ ಒಂದು ಹಕ್ಕಿ, ಹಾಲಕ್ಕಿ ಅಂತ ಹೇಳ್ತಾರೆ. ಆ ಒಂದು ಹಾಲಕ್ಕಿಯನ್ನು ಒಂದು ಚಿತ್ರಗಳನ್ನು ಈ ಒಂದು ಪುಸ್ತಕದಲ್ಲಿ 8ನೇ ತರಗತಿ ಗಣಿತ ಪುಸ್ತಕದಲ್ಲಿ ಬಳಸಿದ್ದಾರೆ. ಹಾಗೆ ಗೂಬೆ ಚಿತ್ರವನ್ನು ಬಳಸಿದ್ದಾರೆ. ಆಮೇಲೆ ಸುಮಾರು ಕಡೆ ಕ್ವಶನ್ ಮಾರ್ಕ್ಗಳನ್ನು ಬಳಸಿದ್ದಾರೆ. ಇನ್ನು ವಿಶೇಷವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಚಿಹ್ನೆಗಳನ್ನು ಬಳಸಿದ್ದಾರೆ ಸ್ನೇಹಿತರೆ. ಆ ಚಿಹ್ನೆಗಳು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣವಾ? ಬನ್ನಿ. ಈಗ ನಾವು ಶಿಕ್ಷಕರಿಗೆ ಸೂಚನೆಗಳು ಅಂತ ಒಂದು ಪೇಜ್ ಇದೆ. ಇದು 11ನೇ ಪೇಜಲ್ಲಿದೆ. ಅದನ್ನು ಹಾಗೆ ನೋಡ್ತಾ ಹೋದರೆ, ಸಂತಸದಾಯಕ ಗಣಿತ ಕಲಿಕೆಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಸಂಭ್ರಮದ ಗುರುತರ ಜವಾಬ್ದಾರಿ ನಿಮ್ಮೆದುರಿಗಿದೆ. ಇದನ್ನು ಸಾಧಿಸುವ ನಿಟ್ಟಿನಲ್ಲಿ ಗಣಿತ ಪ್ರಕಾಶನ ಪುಸ್ತಕವು ನಿಮಗೆ ಉತ್ತಮ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ನೀಡುತ್ತದೆ ಎಂದು ಆಶಿಸುತ್ತೇವೆ. ಈ ಥರ ಒಂದಷ್ಟು ಟೀಚರ್ಸ್ಗಳಿಗೆ ಖುಷಿ ಆಗುವಂಥದ್ದು, ಅವರನ್ನು ಪ್ರೋತ್ಸಾಹ ನೀಡುವಂಥ ಒಂದಷ್ಟು ಮಾತುಗಳನ್ನು ಹೇಳಿದ್ದಾರೆ.
ಈಗ ಮುಖ್ಯವಾಗಿರ್ತಕ್ಕಂಥ ನಾನು ಅಂಶಕ್ಕೆ ಬರ್ತೀನಿ. ಇದೇ 11ನೇ ಪೇಜಲ್ಲಿ ಕೊನೆ ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲೇನಿದೆ ಅಂತಂದರೆ, ನೀವು ಸಮಸ್ಯೆಗಳನ್ನು ನೀಡಲು ಅನುವಾಗುವಂತೆ, ನೀವು ಅಂದರೆ ಇಲ್ಲಿ ಶಿಕ್ಷಕರು, ನಾವು ಇದು ಶಿಕ್ಷಕರಿಗೆ ಸೂಚನೆ ಆಗಿರೋದ್ರಿಂದ ಶಿಕ್ಷಕರಿಗೆ ಸಮಸ್ಯೆಗಳನ್ನು ನೀಡಲು ಅನುಕೂಲವಾಗುವಂತೆ ಈ ಪುಸ್ತಕದಲ್ಲಿರುವ ಎಲ್ಲ ಲೆಕ್ಕಗಳು ಅಥವಾ ಪ್ರಶ್ನೆಗಳನ್ನು ನೋಡಿ ಸ್ನೇಹಿತರೆ, ಈ ಥರ ಸಿಂಬಲಿಂದ ಕೊಟ್ಟಿದ್ದಾರೆ. ಸೊ ಈ ಥರ ಸಿಂಬಲ್ ಏನಪ್ಪ ಅಂದರೆ, ನಾವೇನಾದರೂ ಹೋಮ್ವರ್ಕ್ ಕೊಡಬೇಕು ಅಂತಂದರೆ ಮಕ್ಕಳಿಗೆ, ಅಥವಾ ಏನಾದರೂ ಪ್ರಶ್ನೆ ಕೇಳಬೇಕು ಅಂತಂದರೆ ಈ ಥರ ಸಿಂಬಲು, ಇದನ್ನು ಶೇಡ್ ಮಾಡಿದ್ದಾರೆ. ಇಲ್ಲಿ ಕೂಡ ಕ್ವಶನ್ ಮಾರ್ಕ್ ಇದೆ, ಅದಕ್ಕೆ ವೃತ್ತ ಹಾಕಿದ್ದಾರೆ, ಬಟ್ ಇದಕ್ಕೆ ಶೇಡ್ ಇಲ್ಲ. ಈ ಥರ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಈ ಎರಡೂ ಸಂಕೇತಗಳು ಕೂಡ ಪ್ರಶ್ನೆಗಳನ್ನು, ಲೆಕ್ಕಗಳನ್ನು ಕೇಳ್ತಕ್ಕಂಥ ಸಂಕೇತಗಳಾಗಿದ್ದಾವೆ, ಐಕಾನ್ಗಳಾಗಿದ್ದಾವೆ. ಈ ಸಂಕೇತ ತರಗತಿ ಕೋಣೆಯಲ್ಲಿ ಸಮಸ್ಯೆ ಪರಿಹಾರ ಪ್ರಕ್ರಿಯೆಯನ್ನು ಆರಂಭಿಸಲು ಮತ್ತು ಪರಿಶೋಧಿಸಲು ಸಮರ್ಥ ಅವಕಾಶದ ಒಂದು ಸೂಚಕವಾಗಿದೆ ಅಂತ ಹೇಳ್ತಾರೆ. ಇದು ಒಂದು ನಮಗೇನಾದರೂ ಹೋಮ್ವರ್ಕ್ ಕೊಡಬೇಕಂದ್ರೆ ತಕ್ಷಣವೇ ಈ ಥರ ಸಿಂಬಲ್ ಇರೋದನ್ನು ನೋಡಿಬಿಟ್ರೆ ನಮಗೆ ಅದು ಪ್ರಶ್ನೆ ಅಂತ ಗೊತ್ತಾಗುತ್ತೆ ಟೀಚರ್ಸ್ಗಳಿಗೆ. ಅದನ್ನೊಂದು ನೆನಪಲ್ಲಿಟ್ಕೊಳ್ಳಿ. ಹಾಗೆ ಮುಂದೆ ಹೋದರೆ ಇನ್ನೂ ಬೇರೆ ಥರ ಸಿಂಬಲ್ಗಳಿದ್ದಾವೆ. ಇಲ್ಲಿ ನೋಡಿ ಸ್ನೇಹಿತರೆ, ಕೆಲವು ಸಮಸ್ಯೆಗಳನ್ನು ನೀವು ಈ ಥರ ಒಂದು ಹಿಂಗೆ ಬಾಕ್ಸ್ ಕೊಟ್ಬಿಟ್ಟು ಅದರೊಳಗೆ ಗಣಿತದ ಮಾತು ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಮಾತಾಡ್ತಕ್ಕಂಥ ಸಿಂಬಲನ್ನು, ಈ ಥರದ ಒಂದು ಸಂಕೇತವನ್ನು ನಾವು ಈ ಹೆಸರಿನಲ್ಲಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಈ ರೀತಿಯ ಪ್ರಶ್ನೆಗಳನ್ನು ತರಗತಿ ಕೋಣೆಯಲ್ಲಿ ವಿಶೇಷವಾಗಿ ಚರ್ಚೆಯ ವಿಷಯವನ್ನಾಗಿ ಮಾಡಬಹುದಾಗಿದೆ. ಆವಾಗಲೇ ನೋಡಿದ್ದು ಪ್ರಶ್ನೆಯನ್ನು ನಾವು ಹೋಮ್ವರ್ಕ್ ಕೊಡೋದಕ್ಕೆ ಅಥವಾ ಮೌಲ್ಯಮಾಪನಕ್ಕೆ ಬಳಸ್ಕೋಬೋದು. ಇಲ್ಲಿರ್ತಕ್ಕಂಥ ಈ ಪ್ರಶ್ನೆಗಳನ್ನು ಇದನ್ನು ನಾವು ಮೌಲ್ಯಮಾಪನಕ್ಕೆ ಬಳಸ್ಕೋಬೋದು. ಆದರೆ ಇದನ್ನು ನಾವು ಗುಂಪು ಚರ್ಚೆಗೆ ನಾವು ಈ ಥರದ ಪ್ರಶ್ನೆಗಳನ್ನು ನಾವು ಕೊಡೋದ್ರಿಂದ ಚೆನ್ನಾಗಾಗುತ್ತೆ ಅಂತ ಅವರೇ ಹೇಳಿದ್ದಾರೆ, ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಈ ರೀತಿದು. ಹಾಗೆ ಮುಂದೆ ಹೋದರೆ ಪಠ್ಯಪುಸ್ತಕದ ವಿವಿಧ ಹಂತಗಳಲ್ಲಿ ಶಕುನ ಹಕ್ಕಿ, ನಾನು ಹೇಳಿದ್ನಲ್ಲ ಶುಭ ನುಡಿತಕ್ಕಂಥ ಹಕ್ಕಿ, ಹಾಲಕ್ಕಿ ಅಂತ ಹೇಳಿದ್ನಲ್ಲ, ಆ ಒಂದು ಶಕುನದ ಹಕ್ಕಿಯ ಲಾಂಛನ ಇದೆ. ಅದು ಏನು ಹೇಳುತ್ತಪ್ಪ ಅಂದರೆ, ಮಹತ್ವದ ಗಣಿತೀಯ ಪ್ರಕ್ರಿಯೆಗಳು, ಆಲೋಚನಾ ವಿಧಾನಗಳು ಮತ್ತು ಸಮಸ್ಯೆ ಪರಿಹಾರ ವಿಧಾನಗಳನ್ನು ಹೈಲೈಟ್ ಮಾಡಲು ಈ ಹಾಲಕ್ಕಿ ಚಿತ್ರವನ್ನು, ಲಾಂಛನವನ್ನು ಬಳಸಲಾಗಿದೆ. ಶಕುನ ಪಕ್ಷಿ ಇರುವ ಕಡೆ ಮತ್ತು ಇದೇ ರೀತಿಯ ಸಂದರ್ಭದಲ್ಲಿ ಇವುಗಳನ್ನು ತರಗತಿ ಚರ್ಚೆಯ ಸಮಯದಲ್ಲಿ ನಾವು ಹೊರತರಬಹುದಾಗಿದೆ ಹಾಗಂತ ಹೇಳ್ತಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಟಿಪ್ಪಣಿ ಅಂತ ಸಹ ಕೊಟ್ಟಿದ್ದಾರೆ. ಮಕ್ಕಳಿಗೂ ಒಂದಷ್ಟು ಸಲಹೆ ಸೂಚನೆಗಳನ್ನು ಅವರು ಕೊಟ್ಟಿದ್ದಾರೆ ಅಂತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಗಣಿತದ ಕಲೆಯನ್ನು ಪ್ರಶಂಸಿಸಲು ಕೇವಲ ವೀಕ್ಷಕನಾಗಿದ್ದರಷ್ಟೇ ಸಾಲದು, ಒಂದು ರಹಸ್ಯವನ್ನು ಭೇದಿಸಲು ಒಬ್ಬ ಪತ್ತೇದಾರನಾಗಿ ಕಾರ್ಯಪ್ರವೃತ್ತನಾಗುವಂತೆ ನೀವೇ ಅದರ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಈ ಥರ ಒಂದಷ್ಟು ಮಕ್ಕಳಿಗೆ ಪ್ರೋತ್ಸಾಹದಾಯಕ ನುಡಿಗಳನ್ನು ಹಾಡಿದ್ದಾರೆ. ಜೊತೆಗೆ ಈ ಪುಸ್ತಕದಲ್ಲಿ ಏನು ಮಕ್ಕಳಿಗೆ ಹೊಸದನ್ನು ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಪ್ರಶ್ನೆಗಳು ಬಂದಾಗಲೆಲ್ಲ ನೀವು ಈಗ ಈ ಥರ ಇರ್ತಕ್ಕಂಥ ಸಿಂಬಲ್ಗಳನ್ನು ಮಕ್ಕಳು ಇದನ್ನು ನೋಡಿ ಗುರುತಿಸಬೇಕಾಗಿದೆ. ಇದು ಏನು ಹೇಳುತ್ತಪ್ಪ ಅಂದರೆ, ಇದು ವಿಷಯಗಳನ್ನು ಕಂಡುಹಿಡಿಯುವ ಸಮಯ ಎಂದು ಸೂಚಿಸುತ್ತದೆ. ಕೆಲವೊಮ್ಮೆ ಕಂಡುಹಿಡಿಯಿರಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದೇ ಕಡೆ ಅನೇಕ ಪ್ರಶ್ನೆಗಳನ್ನು ಸಂಗ್ರಹಿಸಿರುವುದನ್ನು ನೀವು ಗಮನಿಸಬಹುದು. ಹಾಗೆ ಗೂಬೆಗಳ ಐಕಾನ್ಗಳನ್ನು ಕೊಟ್ಟಿದ್ದಾರೆ ನೋಡಿ, ಈ ಥರ ಗೂಬೆದು ಐಕಾನನ್ನು ಕೊಟ್ಟಿದ್ದಾರೆ. ಮತ್ತು ಈ ಥರ ಶಕುನದ ಹಕ್ಕಿಯ ಐಕಾನನ್ನು ಸಹ ಕೊಟ್ಟಿದ್ದಾರೆ. ಇದೇನು ಹೇಳುತ್ತೆ ಅಂತಂದರೆ, ಗಣಿತದ ಕಲಿಕೆಯಲ್ಲಿ ಕೆಲವು ಪ್ರಮುಖ ಪ್ರಕ್ರಿಯೆಗಳನ್ನು ಸೂಚಿಸುತ್ತದೆ. ಹಾಗೆ ಮುಂದೆ ಹೋದರೆ ಇನ್ನೊಂದು ಥರ ಸಿಂಬಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೆಲವು ಪ್ರಶ್ನೆಗಳು ಈ ಥರ ಗಣಿತದ ಮಾತು ಎಂಬುದರಿಂದ ಗುರುತಿಸಲ್ಪಟ್ಟಿವೆ. ಈ ಥರ ಪ್ರಶ್ನೆಗಳು ಬಂದಾಗ ಈ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ವಿದ್ಯಾರ್ಥಿಗೆ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಗಣಿತದ ಮಾತು ಹೇಳುತ್ತೆ. ಹಾಗೆ ಕೊನೆಯದಾಗಿ ಈ ಥರದ್ದು ಒಂದು ಸಿಂಬಲನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಥರ ಸಿಂಬಲ್ ಇದ್ದರೆ ಇದನ್ನು ಪ್ರಯತ್ನಿಸಿ ಅಂತ ಇರುತ್ತೆ. ಇದು ಏನು ಹೇಳುತ್ತಪ್ಪ ಅಂದರೆ, ಈ ಪ್ರಶ್ನೆಗಳಿಗೆ ಉತ್ತರಿಸಲು ಹೆಚ್ಚಿನ ಸೃಜನಶೀಲತೆಯ ಅಗತ್ಯವಿರುತ್ತದೆ ಮತ್ತು ಅದರಿಂದ ಆಗಾಗ್ಗೆ ಪರಿಣಾಮಕಾರಿಯಾಗಿ ಉತ್ತರಿಸುವುದು ಹೆಚ್ಚು ಮೋಜಿನದಾಗಿರುತ್ತದೆ. ಇದರಲ್ಲಿ ಫನ್ ಮ್ಯಾಥಮೆಟಿಕ್ಸು ಇರುತ್ತೆ, ಜೊತೆಗೆ ಇದರಲ್ಲಿ ಕ್ರಿಯೇಟಿವಿಟಿ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಈ ಥರ ಪ್ರಶ್ನೆಗಳನ್ನು ಬಂದಾಗ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೂ ಸಹ ಟಿಪ್ಪಣಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ, ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಮುಂದೆ ಹೋದರೆ ಮುನ್ನುಡಿ ಬರೆದಿದ್ದಾರೆ. ಈ ಒಂದು ಗಣಿತ ಪುಸ್ತಕದಕ್ಕೆ
ಮುನ್ನುಡಿಯನ್ನು ಈ ರೀತಿಯಾಗಿ ಬರೆದಿದ್ದಾರೆ. ಅದನ್ನು ಒಂದು ಸಾರಿ ಶಿಕ್ಷಕರು ಎಲ್ಲರೂ ಕಣ್ಣಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೀಗೆ ಈ ಥರ ಮುನ್ನುಡಿಯನ್ನು ಶ್ರೀಯುತ ಶ್ರೀ MP ಮಾದೇಗೌಡ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ, ರಿಜಿಸ್ಟರ್, ಬೆಂಗಳೂರು, ಇವರು ಕೂಡ ಹೇಳಿದ್ದಾರೆ. ಮುಂದೆ ಹೋದರೆ ಈ ಒಂದು ಪಠ್ಯಪುಸ್ತಕಕ್ಕೆ ತರ್ಜುಮೆ ಮಾಡಿರ್ತಕ್ಕಂಥದ್ದು ಕನ್ನಡ ಭಾಷಾಂತರ ಸಮಿತಿಯವರು ಹೆಸರುಗಳು, ಈ ಪಠ್ಯಪುಸ್ತಕ ರೂಪುಗೊಳ್ಳೋದಕ್ಕೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮುಂದೆ ಹೋದರೆ ಫ್ರೆಂಡ್ಸ್, ಈ ವರ್ಷ ಗಣಿತ ಪುಸ್ತಕ ಭಾಗ 1ರಲ್ಲಿ ಯಾವ್ಯಾವ ಪಾಠಗಳಿದ್ದಾವೆ ಅಂತ ಒಂದು ಸಾರಿ ನೋಡ್ತಾ ಹೋಗೋಣ. ವಿಶೇಷವಾಗಿರ್ತಕ್ಕಂಥ ಹೆಸರುಗಳಿದ್ದಾವೆ. ಇಲ್ಲಿ ನೋಡಿ, ಭಾಗ 1ರಲ್ಲಿ ಘಟಕದ ಹೆಸರು ಕೊಟ್ಟಿದ್ದಾರೆ, ಕ್ರಮ ಸಂಖ್ಯೆ ಇದೆ, ಅದರದ್ದು ಪುಟ ಸಂಖ್ಯೆ ಇದೆ. 1ನೇ ಘಟಕ ಏನು ಹೇಳುತ್ತೆ ಅಂದರೆ ವರ್ಗ ಮತ್ತು ಘನ, ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳು ಅಂತ ಹೇಳ್ತಾ ಇದ್ವಲ್ಲ, ಅದು ವರ್ಗ ಮತ್ತು ಘನ. 2ನೇ ಪಾಠ ಘಾತಾಂಕದ ನಿಯಮಗಳು ಅಂತ ಹೇಳ್ತಾ ಇದ್ವಿ ನಾವು ಹಳೆ ಪುಸ್ತಕದಲ್ಲಿ. ಈಗ ಇಲ್ಲಿ ಘಾತಾಂಕಗಳ ಆಟ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 3ನೇ ಪಾಠ ಸಂಖ್ಯೆಗಳ ಕಥೆ, 3ನೇದು ಸಂಖ್ಯೆಗಳ ಕಥೆ ಅಂತ ಕೊಟ್ಟಿದ್ದಾರೆ. 4ನೇ ಘಟಕ ಚತುರ್ಭುಜಗಳು. 5ನೇದು ಸಂಖ್ಯೆಗಳ ಆಟ ಅಂತ ಕೊಟ್ಟಿದ್ದಾರೆ. 6ನೇದು ನಾವು ವಿಭಾಜಿಸುತ್ತೇವೆ ಆದರೆ ಅವು ಗುಣಿಸಲ್ಪಡಿಸುತ್ತವೆ. ಇದು 6ನೇ ಪಾಠ. ಎಷ್ಟು ವಿಶೇಷವಾಗಿದೆ ಅಲ್ವಾ? ನೆಕ್ಸ್ಟ್ 7ನೇ ಪಾಠ ಸಮಾನುಪಾತತೆಯ ತಾರ್ಕಿಕತೆ 1 ಅಂತ ಹೇಳಿಬಿಟ್ಟು ಈ ಥರ ಒಂದು ಪರಿವಿಡಿಯನ್ನು ಕೊಟ್ಟಿದ್ದಾರೆ. ತುಂಬ ವಿಶೇಷವಾಗಿದೆ, ಹಾಗೆ ತುಂಬ ವಿಭಿನ್ನವಾಗಿರ್ತಕ್ಕಂಥ ಒಂದು ಘಟಕದ ಹೆಸರುಗಳು ಸಹ ಇದ್ದಾವೆ. ಹಾಗಂತ ಇದು ನಮಗೆ ಗೊತ್ತಿಲ್ಲದೆ ಇರೋದೇನಲ್ಲ, ಎಲ್ಲ ಗಣಿತ ಶಿಕ್ಷಕರಿಗೂ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಬಟ್ ವಿಭಿನ್ನವಾದ ಹೆಸರಿನಿಂದ ಕರೆಯಲ್ಪಡ್ತಾ ಇರ್ತಕ್ಕಂಥ ಈ ಪಾಠಗಳನ್ನು ಮಕ್ಕಳಿಗೆ ಅತ್ಯಂತ ಸೃಜನಾತ್ಮಕವಾಗಿ, ನಾವೀನ್ಯಯುತವಾಗಿ ಅವ್ರಿಗೆ ಅರ್ಥ ಆಗೋ ಥರ ನಾವೆಲ್ಲರೂ ಬೋಧಿಸೋಣ ಅಂತ ಹೇಳ್ತಾ ಈ ಒಂದು ಪಾಠ ಪರಿಚಯ, ಗಣಿತ ಪುಸ್ತಕ ಪರಿಚಯವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.